35 ದಿನಗಳಲ್ಲಿ ಮಶ್ರೂಮ್ ಬೆಳೆಯುವ ಹಂತದಲ್ಲಿ ಆದ ಬದಲಾವಣೆಗಳು. ಚಿಕ್ಕದಾಗಿ ಶುರು ಮಾಡೋಣ ಅಂತ 2 kg ಸ್ಪಾನ್ ಬಳಸಿ 16 ಬ್ಯಾಗ್ಗಳನ್ನು ಮಾಡಿದೆ. ಮೊದಲ 14 ದಿನಗಳು ಬ್ಯಾಗ್ಗಳನ್ನು ಡಾರ್ಕ್ ರೂಮಿನಲ್ಲಿಟ್ಟು ಅವುಗಳನ್ನು ಮುಟ್ಟದೆ ಟೆಂಪರೇಚರ್, ಹ್ಯೂಮಿಡಿಟಿ ಹಾಗೂ ಸ್ವಚ್ಛತೆಯನ್ನು ಸರಿಯಾಗಿ ಕಾಪಾಡಿದೆ. ಆ ಸಮಯದಲ್ಲಿ ಮೈಸೀಲಿಯಂ ನಿಧಾನವಾಗಿ ಇಡೀ ಬ್ಯಾಗ್ ತುಂಬ ಹರಡಿತು. 14 ದಿನಗಳ ನಂತರ ಬ್ಯಾಗ್ಗಳಿಗೆ ಸಣ್ಣದಾಗಿ ಕಟ್ ಮಾಡಿ ನಂತರ ದಿನಕ್ಕೆ 2-3 ಬಾರಿ ನೀರನ್ನು ಸಿಂಪಡಿಸಿ 2-3 ದಿನಗಳಲ್ಲಿ ಪಿನ್ಸ್ ಕಾಣಿಸಿಕೊಳ್ಳಲು ಶುರುವಾಯಿತು. ನಂತರ ಕೆಲವೇ ದಿನಗಳಲ್ಲಿ ಮಶ್ರೂಮ್ ಹಾರ್ವೆಸ್ಟ್ಗೆ ರೆಡಿ ಆಯಿತು. ಮೊದಲ ಬ್ಯಾಚ್ನಲ್ಲಿ ಸುಮಾರು 8 kg ಇಳುವರಿ ಬರಬಹುದು ಅಂತ ಅನಿಸಿತು. ಆದರೆ 4 kg ಮಶ್ರೂಮ್ ಮಾತ್ರ ಸಿಕ್ಕಿತು. ಆದರೂ ಬ್ಯಾಗ್ಗಳು ಇನ್ನೂ ಚೆನ್ನಾಗಿರುವುದರಿಂದ ಸುಮಾರು 2 kg ಇನ್ನೂ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದೇನೆ. ಇಳುವರಿ ಕಡಿಮೆ ಬರಲು ಮುಖ್ಯ ಕಾರಣ ಬ್ಯಾಗಿಂಗ್ ಮಾಡುವಾಗ ಬ್ಯಾಗ್ಗಳನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೆ. ಆದರೆ ಈ ಬ್ಯಾಚ್ ನನಗೆ ಒಂದು ವಿಷಯ ಕಲಿಸಿತು. ಪ್ರತಿಯೊಂದು ಬ್ಯಾಚ್ ಕೂಡ ಒಂದು ಹೊಸ ಪಾಠವನ್ನು ಕಲಿಸುತ್ತದೆ. ಇನ್ನು ನೆಕ್ಸ್ಟ್ ಬ್ಯಾಚನ್ನು ಅತಿ ಶೀಘ್ರದಲ್ಲಿ ಶುರು ಮಾಡ್ತೀನಿ. ಆದರೆ ಈ ಬಾರಿ ಮನೆಯಲ್ಲಿ ಅಲ್ಲ, ಬೇರೆ ಜಾಗದಲ್ಲಿ. ಅಲ್ಲಿಂದ ಶುರುವಾಗುವ ಹೊಸ ಜರ್ನಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತೆ ಸಿಗೋಣ.